ಸಚಿವ ಸತೀಶ್ ಜಾರಕಿಹೊಳಿ ಭಾವನ ಮನೆ ಮೇಲೆ ಇವತ್ತು ರೇಡ್ ಮಾಡಿದ್ದಾರೆ. ಬೆಳಗಾವಿ ನಿವಾಸದಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಕೂಡ ಈಗಾಗಲೇ ಪತ್ತೆ ಹಚ್ಚಲಾಗಿದೆ. ವೈ ಮಂಜುನಾಥ್ ಮನೆಯಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆ ಹಚ್ಚಿದ್ದಾರೆ. ತಡಕಾಡ್ತಾ ಇದ್ದಾರೆ ಏನೆಲ್ಲ ಸಿಗುತ್ತೆ ಅಂತ ಹೇಳಿ. ಬೆಳಗಾವಿ ಅಬಕಾರಿ ಹೆಚ್ಚುವರಿ ಆಯುಕ್ತರಾಗಿರುವಂತಹ ವೈ ಮಂಜುನಾಥ್ ಬೆಳಗಾವಿ ಟಿವಿ ಸೆಂಟರ್ನಲ್ಲಿರುವಂತಹ ನಿವಾಸದಲ್ಲಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಮಂಜುನಾಥ್ ಹೆಚ್ಚಿನ ಪ್ರಮಾಣದಲ್ಲಿ ಚಿನ್ನಾಭರಣ ಪತ್ತೆ ಆಗಿತ್ತು ಅವರ ಮನೆಯಲ್ಲಿ. ಆ ಹಿನ್ನೆಲೆಯಲ್ಲಿ ಏನೆಲ್ಲ ಸಿಗಬಹುದು ಕೂಡ ಅದನ್ನೆಲ್ಲವನ್ನು ಕೂಡ ತಡಕಾಡುವಂತಹ ಕೆಲಸ ಆಗ್ತಾ ಇದೆ. ಗೋಲ್ಡ್ ವ್ಯಾಲ್ಯೂ ಪೇಪರ್ನ ನೋಡಿ, ಈಗಾಗಲೇ ಅಧಿಕಾರಿಗಳು ಕೂಡ ತಡಕಾಡ್ತಾ ಇದ್ದಾರೆ. ಇಂಚಿಂಚು ದಾಖಲೆಗಳನ್ನ ಪತ್ತೆ ಹಚ್ಚುವಲ್ಲಿ ಮುಂದಾಗ್ತಿದ್ದಾರೆ. ಹಾಗೆ ಗೋಲ್ಡ್ ವ್ಯಾಲ್ಯೂಯೇಷನ್ ಅನ್ನ ಕೂಡ ಕರೆಸಿಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಏನೆಲ್ಲ ಸಿಗಬಹುದು ಅಂತ ಹೇಳಿ ಮಾಪನದ ಜೊತೆಗೆ ಆಗಮಿಸಿದ್ದಾರೆ ಇಬ್ಬರು ಗೋಲ್ಡ್ ವ್ಯಾಲ್ಯೂಯೇಷನ್. ಸಾಕಷ್ಟು ಪ್ರಮಾಣದಲ್ಲಿ ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳಿಗೆ ಮಾಹಿತಿ ಹೋಗಿತ್ತು. ಇವತ್ತು ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ನೋಡಿ, ಬೇನಾಮಿ ಹೆಸರಲ್ಲಿ ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ವೈ ಮಂಜುನಾಥ್ ಅವರ ಮೇಲಿದೆ. ಅವ್ರಿಗೆ ಯಾರ್ಯಾರು ಸಂಬಂಧಿಕರಿದ್ದಾರೆ, ಸ್ನೇಹಿತರಿದ್ದಾರೆ, ಅವರೆಲ್ಲರ ಮನೆಯೂ ಬಿಟ್ಟಿಲ್ಲ ಅಧಿಕಾರಿಗಳು. ಅಲ್ಲೂ ಹೋಗಿ ಕೂಡ ತಡಕಾಡುವಂತಹ ಕೆಲಸ ಮಾಡ್ತಿದ್ದಾರೆ. ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಯಾಕಂತಂದ್ರೆ ಇಡಿ ಅಧಿಕಾರಿಗಳು ಬರ್ತಾರೆ ಅಂತ ಹೇಳಿ ಇಮಿಡಿಯೇಟ್ ಏನಾದ್ರೂ ಗೊತ್ತಾಯ್ತು ಅಂತಂದ್ರೆ ಆ ಮನೆಯಲ್ಲಿರುವಂತಹ ಚಿನ್ನಾಭರಣ ಆಗಿರ್ಬೋದು, ನಗದಾಗಿರ್ಬೋದು, ಅದನ್ನ ಸರಬರಾಜು ಮಾಡೋದು ಆಬ್ವಿಯಸ್ಲಿ ಅದಿದ್ದಿದ್ದೆ. ಹಾಗಾಗಿ ಅವರ ಸಂಬಂಧಿಕರು ಯಾರಿದ್ದಾರೆ, ಅವ್ರ ಸ್ನೇಹಿತರು ಯಾರಿದ್ದಾರೆ, ಅವ್ರ ಮನೆಗೆ ತೆರಳಿ ಪರಿಶೀಲನೆ ಮಾಡುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಗಮನಿಸಿದಾಗ ಈಗ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ರೇಡ್ ಮಾಡಿರುವಂತಹ ಸಂದರ್ಭದಲ್ಲಿ ಏನೆಲ್ಲ ಸಿಕ್ಕಿರುವಂತದ್ದು ಅಂತ? ದೀಪ, ಬೆಳಗ್ಗೆಯಿಂದಲೂ ಕೂಡ ಇಲ್ಲಿವರೆಗೂ ಕೂಡ 10 ಗಂಟೆಗಳ ಕಾಲ ಸತತವಾಗಿ ಏನು ಇಡಿ ಅಧಿಕಾರಿಗಳು ಮಂಜುನಾಥ್ ಆಗಿರ್ಬೋದು, ಅಬಕಾರಿ ಆಯುಕ್ತರಾಗಿರ್ತಾರೆ ಅವರಾಗಿರ್ಬೋದು, ಅದೇ ರೀತಿ ಅವರ ಆಪ್ತ ಆಗಿರ್ಬೋದು, ಅದೇ ರೀತಿ ಡಿವೈಎಸ್ಪಿ ಆಗಿರ್ಬೋದು ಮತ್ತು ತುಮಕೂರಿನ ಅಬಕಾರಿ ಎಸ್ಪಿ ಆಗಿರ್ಬೋದು, ಈ ಎಲ್ಲ ಕಡೆನೂ ಕೂಡ ಕಳೆದ 10 ಗಂಟೆಯಿಂದನೂ ಕೂಡ ಏನು ವಿಚಾರಣೆ ನಡೆಸ್ತಾ ಇರತಕ್ಕಂಥದ್ದು. ಅವ್ರ ಮನೆ ಮೇಲೆ ದಾಳಿ ಮಾಡಿ ಅಲ್ಲಿ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು. ಸದ್ಯ ಈಗ ಏನು ಇಲ್ಲಿ ಬೆಳಗಾವಿಯಲ್ಲಿ ಮಂಜುನಾಥ್ ಏನು ಮನೆ ಏನಿದೆ, ಮನೆಯಲ್ಲಿ ಕೂಡ ಈಗ ಅಪಾರ ಪ್ರಮಾಣದಲ್ಲಿ ಬಂಗಾರ ಕೂಡ ಸಿಕ್ಕಿರ್ತಕ್ಕಂಥದ್ದು. ಆದ್ರೆ ಅದರ ಬಗ್ಗೆ ಕೂಡ ಅದನ್ನ ಮೌಲ್ಯಮಾಪನ ಮಾಡ್ಲಿಕ್ಕೆ ಕೂಡ ಗೋಲ್ಡ್ ಸ್ಮಿತ್ ಅವರನ್ನ ಕರೆಸಿಕೊಂಡು ಈಗ ಸದ್ಯ ಒಳಗಡೆ ಇರ್ತಕ್ಕಂಥದ್ದು ಒಂದು ಮಾಹಿತಿ ಬರ್ತಕ್ಕಂಥದ್ದು ಒಂದ್ ಕಡೆ. ಆದ್ರೆ ಮತ್ತೊಂದು ಕಡೆ ಏನು ಮೈಸೂರಲ್ಲಾಗಿರ್ಬೋದು, ಅದೇ ರೀತಿ ಅರಸೀಕೆರೆಯಲ್ಲಾಗಿರ್ಬೋದು, ಎಲ್ಲ ಕಡೆಯಲ್ಲೂ ಕೂಡ ಇನ್ನೂವರೆಗೂ ಕೂಡ ವಿಚಾರಣೆ ನಡೀತಾ ಇರ್ತಕ್ಕಂಥದ್ದು. ಸದ್ಯ ಏನು ಈ ಮಂಜುನಾಥನ್ ಕೂಡ ಈಗ ಏನು ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಒಂದು ತೀವ್ರವಾಗಿ ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ ಅಂತ ಹೇಳ್ತಾ ಇರ್ಬೋದು. ಅದೇ ರೀತಿ ಅಲ್ಲಿ ಏನು ಈಗ ಅಧಿಕಾರಿಗಳು ಏನಿರ್ತಾರೆ ಅವ್ರಿಗೆ ಈಗ ಮೇಲ್ನೋಟಕ್ಕೆ ಅಂದ್ರೆ ಅವ್ರಿಗೆ ಅವ್ರು ಈಗ ಅಕ್ರಮ ಹಣವನ್ನು ಏನೇನು ಯಾರ್ಯಾರು ಈ ವರ್ಗಾವಣೆಯಲ್ಲಿ ಏನ್ ಕಂಡು ಬಂದಿದ್ದಾರೆ ಎಲ್ಲರ ಮನೆ ಮೇಲೂ ಕೂಡ ಈಗ ಏನು ದಾಳಿ ಮಾಡಿ ಅವ್ರನ್ನು ಅವ್ರನ್ನ ವಿಚಾರಣೆಗೆ ಒಳಪಡಿಸೋದ್ರ ಜೊತೆಗೆ ಅಲ್ಲಿ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು ಒಂದ್ ಕಡೆ. ಆದ್ರೆ ಮತ್ತೊಂದು ಕಡೆ ಏನು ಖ್ಯಾತ ಉದ್ಯಮಿದಾರರ ಮೇಲೂ ಕೂಡ ಅಂದ್ರೆ ಈ ಮಂಜುನಾಥ್ ಮತ್ತು ಈ ಏನು ಉದ್ಯಮಿದಾರರ ನಡುವೆ ಕೂಡ ಒಂದು ನಂಟಿದೆ ಅಂತೇಳಿ ಆ ಉದ್ಯಮಿಗಳ ಮನೆ ಮೇಲೆ ಕೂಡ ಏನು ಇಡೀ ದಾಳಿ ಮಾಡಿ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು. ಅದಲ್ಲದೆ ಇನ್ನೂ ಕೂಡ ಏನು ಈ ಇಡೀ ದಾಳಿ ಏನಿದೆ ಇನ್ನೂ ಕೂಡ ಮುಂದುವರಿತಾ ಇರುವುದರಿಂದ ಎಲ್ಲೋ ಒಂದು ರೀತಿಯಲ್ಲಿ ಇದೊಂದು ದೊಡ್ಡ ಜಾಲನೆ ಇದೆ ಅಂತಾನೆ ಹೇಳ್ಬೋದು. ದೀಪಾ, ಮಂಜುನಾಥ್, ಥ್ಯಾಂಕ್ ಯು ತುಂಬ ಮಾಹಿತಿಗಾಗಿ. ನೋಡಿ, ಈಗಾಗಲೇ ಅವರ ಮನೆ ಮೇಲೆ ಯಾವ ರೀತಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಅಂತ ಹೇಳಿ. ಯಾಕಂತಂದ್ರೆ ಅವ್ರ ಮನೆ ಅಷ್ಟೇ ಅಲ್ಲ, ಅವರ ಸ್ನೇಹಿತರಾಗಿರ್ಬೋದು, ಅವರ ಸಂಬಂಧಿಕರಾಗಿರ್ಬೋದು, ಎಲ್ಲೆಲ್ಲಿ ಏನೇನು ಸಿಗ್ಬೋದು ಅಂತ ಹೇಳಿ ಇಡೀ ಅಧಿಕಾರಿಗಳು ಬಹಳ ಎಚ್ಚರಿಕೆಯನ್ನು ವಹಿಸಿ ಈಗ ರೇಡ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ಚಿನ್ನಾಭರಣ ಕೂಡ ಪತ್ತೆ ಹಚ್ಚಿದ್ದಾರೆ. ಇಬ್ಬರು ಗೋಲ್ಡ್ ವ್ಯಾಲ್ಯೂಯೇಷನ್ ಕೂಡ ಆಗಮಿಸಿದ್ದಾರೆ.